ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಸ್ತೆ ಮಧ್ಯದಲ್ಲಿ ಹಾಕಿದ್ದ ಬ್ಯಾನರ್ ಅನ್ನ ತೆರವು ಮಾಡಲಾಗಿತ್ತು. ನಗರಸಭೆ ಅಧಿಕಾರಿ ಸೂಚನೆ ಮೇರೆಗೆ ತೆರವುಗೊಳಿಸಲಾಗಿತ್ತು. ಹೀಗೆ ಫ್ಲೆಕ್ಸ್ ಕಿತ್ತು ಹಾಕಿದ್ದಕ್ಕೆ ಕೈ ಮುಖಂಡ ದರ್ಪ ಮೆರೆದಿದ್ದಾನೆ. ಅದರಲ್ಲೂ ಕೆಎಸ್ ಅಧಿಕಾರಿಗೆ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂದಿದೆ. ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲ್ ಹೊಡೆಸ್ತೀನಿ, ಅಷ್ಟೇ ಅಲ್ಲ ದಂಗೆ ಎಬ್ಬಿಸ್ತೀನಿ ಅಂತಾನೆ. ಇವು ಕಾಂಗ್ರೆಸ್ ಮುಖಂಡನ ಬಾಯಲ್ಲಿ ಬರ್ತಿರೋ ನುಡಿಮುತ್ತುಗಳು. ಸ್ತ್ರೀ ಸಬಲೀಕರಣ ಅಂತ ಹೋದಲ್ ಬಂದಲ್ಲೆಲ್ಲ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹೇಳ್ತಿದ್ರೆ, ಅವರದ್ದೇ ಪಕ್ಷದ ಮುಖಂಡ ಮಹಿಳಾ ಅಧಿಕಾರಿ ಮೇಲೆ ಹೇಗ್ ದರ್ಪ ತೋರಿಸ್ತಿದ್ದಾನೆ ಕೇಳಿಸ್ಕೊಳ್ಳಿ. ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ. ಆಮೇಲೆ ತಂದೀಗ ಹಂಗೆಲ್ಲ ಮಾತಾಡ್ಬೇಡಿ, ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಕೊಡ್ತೀನಿ. ಕಾಂಗ್ರೆಸ್ ಪುಡಾರಿ ಮಾತಿನಿಂದ ಮಹಿಳಾ ಅಧಿಕಾರಿ ನಲುಗಿ ಹೋಗಿದ್ದಾರೆ. TV9 ಮುಂದೆ ಕಣ್ಣೀರಿಟ್ಟಿದ್ದಾರೆ. ರಸ್ತೆ ಮಧ್ಯದಲ್ಲಿದ್ದ ಫ್ಲೆಕ್ಸ್ ತೆರವು ಮಾಡಿದ್ದಕ್ಕೆ ದರ್ಪ. ಮಹಿಳಾ ಅಧಿಕಾರಿಗೆ ಕೊಲೆ ಬೆದರಿಕೆ ಆರೋಪ. ಬಳ್ಳಾರಿಯಲ್ಲಿ ಬ್ಯಾನರ್ ತೆರವು ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ ಫೈರಿಂಗ್ ನಲ್ಲಿ ಅಂತ್ಯವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತನೇ ಗುಂಡೇಟಿಗೆ ಬಲಿಯಾಗಿದ್ದ. ಆ ಪ್ರಕರಣ ಇನ್ನೂ ಹಸಿಯಾಗಿರುವಾಗಲೇ ಚಿಕ್ಕಬಳ್ಳಾಪುರದಲ್ಲೂ ಬ್ಯಾನರ್ ಬೆಂಕಿ ಹೊತ್ಕೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಅನಧಿಕೃತವಾಗಿ ಕಲ್ಟ್ ಚಿತ್ರದ ಬ್ಯಾನರ್ ಹಾಕಲಾಗಿತ್ತು. ಅದರಲ್ಲೂ ರಸ್ತೆ ಮಧ್ಯದಲ್ಲಿಯೇ ಬ್ಯಾನರ್ ಅಳವಡಿಸಲಾಗಿತ್ತು. ಇದರಿಂದ ಅಪಘಾತಗಳಾಗ್ತಿವೆ ಅಂತ ಶಿಡ್ಲಘಟ್ಟ ನಗರಸಭೆಗೆ ದೂರು ಬಂದಿದೆ. ಹೀಗಾಗಿ ಬ್ಯಾನರ್ ತೆರವುಗೊಳಿಸಲು ಪೌರಾಯುಕ್ತೆ ಅಮೃತ ಸೂಚಿಸಿದ್ದಾರೆ. ಹೀಗೆ ಬ್ಯಾನರ್ ತೆರವು ಮಾಡಿದ್ದೇ ತಡ ಅಮೃತ ಅವರಿಗೆ ಫೋನ್ ಮಾಡಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಕೊಲೆ ಬೆದರಿಕೆ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಕೆಎಎಸ್ ಅಧಿಕಾರಿ ಜೊತೆ ಆತ ಹೇಗ್ ಮಾತನಾಡಿದ್ದಾನೆ ಅನ್ನೋದನ್ನ ಕೇಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ. ಆಮೇಲೆ ತಂದೀಗ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಕೊಡ್ತೀನಿ. ಎಲ್ಲ ವಾರ್ಡಿಂದ ಎಗ್ ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಈತನ ಮಾತಿಗೆ ಮಹಿಳಾ ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ನಗರಸಭೆ ಸಿಬ್ಬಂದಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ನಾನು ಒಂದು ದಿನ ಇದನ್ನು ಆ ಕನ್ಫ್ಯೂಷನಲ್ಲೇ ಇದ್ದೆ, ಏನು ಮಾಡೋದು ಅಂತಲೂ ನನಗೂ ಗೊತ್ತಾಗಿಲ್ಲ. ಕನ್ಫ್ಯೂಷನಲ್ಲೇ ಇದ್ದೆ. ತದನಂತರ ಅವರು ಆಫೀಸಿಗೆ ಬೆಂಕಿ ಹಚ್ಚಿಸ್ತೀವಿ, ಎಲ್ಲರ ಕೈಲೂ ಚಪ್ಪಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದಾಗ ನಾವು ನಮ್ಮ ಇಮಿಡಿಯೇಟ್ PD ಅವ್ರ ಗಮನಕ್ಕೆ ತಂದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಗರಂ ಆಗಿದ್ರು. ನೇರ ರಾಜ್ಯ ಸರ್ಕಾರದ CS ಶಾಲಿನಿ ರಜನೀಶ್ಗೆ ಕರೆ ಮಾಡಿದ HDK, ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದಿದ್ದಾರೆ. ಪುಡಾರಿಯ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಬಿಜೆಪಿ ನಾಯಕರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಗೂಂಡಾ ಕಾಯ್ದೆಯಡಿ ಕೇಸ್ ಹಾಕಲು ಒತ್ತಾಯಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಈ ರಾಜೀವ್ ಗೌಡ ಅನ್ನೋರ್ತಕ್ಕಂಥವರನ್ನ ಬಂಧಿಸಬೇಕು. ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥ ಮಾತುಗಳನ್ನ ಆಡಿದಾರೋ ಇವರನ್ನ ಗೋಂಡಾ ಕಾಯ್ದೆ ಅಡಿಯಲ್ಲಿ ಇವರನ್ನ ಬಂಧಿಸಬೇಕು ತಕ್ಷಣ. ಮಹಿಳಾ ಅಧಿಕಾರಿಯ ಕ್ಷಮೆ ಯಾಚಿಸಿದ ಪುಡಾರಿ. ಯಾವಾಗ ಪ್ರಕರಣ ಗಂಭೀರವಾಯಿತೋ ರಾಜೀವ್ ಗೌಡ ಕ್ಷಮೆ ಯಾಚಿಸಿದಾನೆ. ನಾನು ಅಧಿಕಾರಿ ಜೊತೆ ಕೆಟ್ಟದಾಗಿ ಮಾತನಾಡಿಲ್ಲ, ಅಧಿಕಾರಿಗೆ ನೋವಾಗಿದ್ರೆ ಕ್ಷಮೆಯಾಚನೆ ಮಾಡ್ತೀನಿ ಅಂದಿದ್ದಾನೆ. ನಾನು ಅವ್ರಿಗೇನಾದ್ರೂ ನನ್ನ ಮಾತಾಡಲಿ ನೋವಾಗಿದ್ರೆ ಅವ್ರನ್ನ ನಾನು ಕ್ಷಮೆನೂ ಕೇಳಿದ್ದೀನಿ, ಮತ್ತೇನು ಕ್ಷಮೆ ಕೇಳ್ತಿದ್ದೀನಿ. ಅವ್ರು ನನಗೆ ಅಕ್ಕ ತಂಗಿಯರ ಥರ ನಾವು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಿಲ್ಲ, ಮಾತಾಡೋದು ಕೂಡ ಇಲ್ಲ. ಈ ಕ್ಷಮೆಯಾಚನೆ ಒಪ್ಪದ ಅಮೃತ ಗೌಡ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆಯಿತು, ಆ ರೀತಿ ಮಾತಾಡಬಾರ್ದಿತ್ತು, ಮಾತಾಡಿದ್ದೀನಿ ಅಂತ ಕ್ಷಮೆ ಕೋರಿದ್ದಾರೆ. ನೀವು ಪೊಲೀಸು ದೂರು ಕೊಡ್ತೀರಾ ಅಥವಾ ಅದನ್ನ ಕ್ಷಮೆಯನ್ನು ಅಕ್ಸೆಪ್ಟ್ ಮಾಡ್ತೀರಾ? ಸರ್, ಅದು ನಾವು ಕಂಪ್ಲೇಂಟೇ ಕೊಡ್ತೀವಿ ಸರ್. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್, ಡಿಸಿಎಂ ಡಿಕೆಶಿ ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ. ಅದೇನೇ ಇರಲಿ,
ದ್ವೇಷ ಭಾಷಣದ ವಿರುದ್ಧ ಕಾನೂನು ತರಲು ಹೊರಟಿರೋ ಸರ್ಕಾರ ತಮ್ಮ ಪಕ್ಷದಲ್ಲೇ ಇರೋ ಇಂಥ ಪುಡಿ ರಾಜಕಾರಣಿಗಳ ಮೇಲೆ ಮೊದಲು ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಸುನಿಲ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬೆಳ್ಳಿ ಮಸಾಲಾ, ಇನ್ನೂ ಬಹಳಷ್ಟು.